ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಪ್ರಗತಿಪಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ KS, PSI, PC, CTI, PDO ಹಾಗೂ ಎಲ್ಲ ಕರ್ನಾಟಕದ ಗೌರ್ಮೆಂಟ್ ಎಕ್ಸಾಮ್ ಪ್ರಿಪರೇಷನ್ಸ್ಗೆ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ವಿಡಿಯೋಗಳನ್ನು ವಾಚ್ ಮಾಡಿ, ಜೊತೆಗೆ ನಮ್ಮ ಪ್ರಗತಿಪಥ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಪೋಸ್ಟ್ ಎಕ್ಸಾಮ್ ಅನಾಲಿಸಿಸ್ ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ರನ್ ಆಗ್ತಿದೆ. ಜೊತೆಗೆ ಅಂತಾರಾಷ್ಟ್ರೀಯ ಸಂಘಟನೆಗಳು ಪ್ರತಿದಿನ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. NCERT 6 to 12 ಜಿಯೋಗ್ರಫಿ MCQ ಕ್ವಶನ್ಸ್ ಗಳನ್ನು ಕೂಡ ಸಾಲ್ವ್ ಮಾಡ್ತಾ ಇದೀವಿ. ಜೊತೆಗೆ ಕ್ವಿಜ್ ಗಳನ್ನು ನಾವು ಶಾರ್ಟ್ಸ್ ಮೂಲಕ ಅಪ್ಲೋಡ್ ಮಾಡ್ತಾ ಇದೀವಿ. ಆಮೇಲೆ ಜಾಬ್ ನೋಟಿಫಿಕೇಶನ್ಸ್ ಅಥವಾ ಜಾಬ್ಸ್ ರಿಲೇಟೆಡ್ ಅಪ್ಡೇಟ್ಸ್ ಗಳು ಏನಾದ್ರು ಇದ್ರೆ ಅವುಗಳನ್ನು ಕೂಡ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಇವತ್ತು ನಾವು ಡಿಸ್ಕಸ್ ಮಾಡಕ್ ಬಂದಿರೋ ಟಾಪಿಕ್ ಯಾವ್ದಂದ್ರೆ, ನಾವು ಇವತ್ತಿನಿಂದ ಹೊಸದಾಗಿ ಒಂದು ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡ್ಕೊಂತಿದೀವಿ. ಅದೇ ಡೈಲಿ ಡೋಸ್ ಅನ್ನೋ ಒಂದು ಕಾನ್ಸೆಪ್ಟ್ ನ ನಾವು ಸ್ಟಾರ್ಟ್ ಮಾಡ್ತೀವಿ. ಡೈಲಿ ಡೋಸ್ ಅಲ್ಲಿ ಪ್ರತಿದಿನ 10 ಸಬ್ಜೆಕ್ಟ್ಗಳಿಂದ 10 ಪ್ರಶ್ನೆಗಳು, 10 MCQ ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡ್ತೀವಿ. ಜೊತೆಗೆ ಈ MCQ ಕ್ವಶನ್ಸ್ ಗಳ PDF ನಾವು ನಮ್ಮ ಟೆಲಿಗ್ರಾಮ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡ್ತಿದೀವಿ. ಟೆಲಿಗ್ರಾಮ್ ಚಾನಲ್ ನ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಅಲ್ಲಿ ನೀವು ಈ ಕ್ಲಾಸ್ನ PDF ನೀವು ಡೌನ್ಲೋಡ್ ಮಾಡ್ಕೊಬಹುದು. ಇಲ್ಲಿ 10 ಸಬ್ಜೆಕ್ಟ್ಸ್ಗಳು ಯಾವ ಅಂದ್ರೆ ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್, ಎಕನಾಮಿ, ಎಕಾಲಜಿ, ಮೆಂಟಲ್ ಅಬಿಲಿಟಿ, ಕರೆಂಟ್ ಅಫೇರ್ಸ್, ಸ್ಟ್ರಾಟಜಿಕ್ ಮತ್ತೆ ಒಂದು ಹೋಮ್ವರ್ಕ್ ಕ್ವಶನ್ಸ್ ಗಳನ್ನು ಕೂಡ ಕೊಡೋ ಒಂದು ನಾವು ಪ್ರೋಗ್ರಾಮ್ ಇವತ್ತಿಂದ ಸ್ಟಾರ್ಟ್ ಮಾಡ್ತಿದೀವಿ. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನಾನು ಪ್ರತಿದಿನ ಒಂದೊಂದು ಸಬ್ಜೆಕ್ಟ್ಸ್ ಇಂದ ಒಂದೊಂದು ಕ್ವಶನ್ ನಾನು ಆಯ್ಕೆ ಮಾಡ್ಕೊಂಡು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ನೋಡೋಣ. ಏನಂದ್ರೆ, ಮಹಾತ್ಮ ಗಾಂಧಿಯವರು ಭಾರತದಲ್ಲಿ ತಮ್ಮ ರಾಜಕೀಯ ಚಟುವಟಿಕೆಗಳನ್ನು ಮೊದಲು ಎಲ್ಲಿಂದ ಆರಂಭಿಸಿದರು? ಮಹಾತ್ಮ ಗಾಂಧಿಯವರು ಭಾರತದಲ್ಲಿ ತಮ್ಮ ರಾಜಕೀಯ ಚಟುವಟಿಕೆಗಳನ್ನು ಫಸ್ಟ್ ಎಲ್ಲಿ ಆರಂಭಿಸಿದ್ರು ಅಂತ ಹೇಳಿದ್ದಾರೆ. ಯಾರು? ಮಹಾತ್ಮ ಗಾಂಧಿಯವರು. ಯಾಕೆ ಈ ಕ್ವಶನ್ ತಗೊಂಡಿದ್ದೀನಿ ಅಂದ್ರೆ, ಇದು ಅಕ್ಟೋಬರ್ 2 ಮಹಾತ್ಮ ಗಾಂಧೀಜಿ ಇತ್ತು. ಸೊ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ಸ್ ನಾನು ಹಾಕೊಂತ ಬರ್ತಾ ಇದ್ದೀನಿ. GK ಕ್ವಶನ್. ಈ ಕ್ವಶನ್ಸ್ಗೆ ಆಪ್ಷನ್ ದಂಡಿ ಇದೆ, ಖೇಡ ಇದೆ, ಸಬರಿಮತಿ ಇದೆ, ಚಂಪಾರಣ್ಯ ಇದೆ. ಇದಕ್ಕೆ ಆನ್ಸರ್ ಯಾವ್ದಂದ್ರೆ ಚಂಪಾರಣ್ಯ ಅನ್ನೋದು ಕರೆಕ್ಟ್ ಆನ್ಸರ್. ಮಹಾತ್ಮ ಗಾಂಧೀಜಿಯವರು ಭಾರತಕ್ಕೆ ಯಾವಾಗ ಸೌತ್ ಆಫ್ರಿಕಾದಿಂದ ದಕ್ಷಿಣ ಆಫ್ರಿಕಾದಿಂದ ಬರ್ತಾರೋ ಅವಾಗ ಫಸ್ಟ್ ರಾಜಕೀಯ ಚಟುವಟಿಕೆ ಮಾಡೋದಂದ್ರೆ ಇವರು ಯಾವ್ದು ಅಂದ್ರೆ ಅದೇ ಚಂಪಾರಣ್ಯ ಸತ್ಯಾಗ್ರಹ. ಫಸ್ಟ್ ಮಾಡೋದು ಚಂಪಾರಣ್ಯ ಸತ್ಯಾಗ್ರಹ ಯಾವಾಗ ಮಾಡ್ತಾರೆ ಅಂದ್ರೆ 1917 ಚಂಪಾರಣ್ಯ ಸತ್ಯಾಗ್ರಹವನ್ನ ಮಾಡ್ತಾರೆ. ಚಂಪಾರಣ್ಯ ಎಲ್ಲಿದೆ ಅಂದ್ರೆ ಬಿಹಾರದಲ್ಲಿ ಒಂದು ಚಂಪಾರಣ ಅನ್ನೋದೊಂದು ಗ್ರಾಮ ಇದೆ. ಅಲ್ಲಿ ಏನಾಗುತ್ತೆ ಅಂದ್ರೆ ತಿಂಕತಿಯ ಪದ್ಧತಿ ಪ್ರಚಲಿತವಾಗಿರುತ್ತೆ. ತಿಂಕತಿಯ ಪದ್ಧತಿ ಅನ್ನೋದು ಅಲ್ಲಿ ರೂಢಿಯಲ್ಲಿರುತ್ತೆ. ಅವಾಗ ಇವರು ಗಾಂಧೀಜಿಯವರು ಏನ್ ಮಾಡ್ತಾರೆ ಅಂದ್ರೆ, ರಾಜ್ಕುಮಾರ್ ಶುಕ್ಲಾ ಅನ್ನೋ ಒಬ್ಬ ವ್ಯಕ್ತಿ ಈ ಪದ್ಧತಿ ಇಲ್ಲಿ ಬಿಹಾರದಲ್ಲಿ ರೂಢಿ ಇದೆ, ಈ ಪದ್ಧತಿಯ ವಿರುದ್ಧ ನಾವು ಹೋರಾಟ ಮಾಡಬೇಕು ಅಂತ ಹೇಳಿ ಗಾಂಧೀಜಿಯವರನ್ನ ರಾಜ್ಕುಮಾರ್ ಶುಕ್ಲಾ ಅವರು 1917 ಆಹ್ವಾನ ಮಾಡಿದಾಗ ಗಾಂಧೀಜಿಯವರು ಇದಿದೆಯಲ್ಲ ಪದ್ಧತಿಯ ವಿರೋಧಿಸಿ ಗಾಂಧೀಜಿಯವರು ಚಂಪಾರಣ್ಯದಲ್ಲಿ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ತಾರೆ. ಏನು ತಿಂಕತಿಯ ಪದ್ಧತಿ ಅಂದ್ರೆ, ಇಲ್ಲಿ ಏನಂದ್ರೆ ಬಿಹಾರದ ಜನಗಳ ಭೂಮಿಯಲ್ಲಿ ನೀಲಿ ಬೆಳಿಬೇಕಾಗಿರುತ್ತೆ. ಅದು ಏನಂದ್ರೆ ಈ ಬ್ರಿಟಿಷರ ಒತ್ತಾಯದ ಮೇರೆಗೆ ಇಲ್ಲಿ ಅವರು ನೀಲಿನ ಬೆಳಿಬೇಕಾಗತ್ತೆ. ನೀಲಿ ಅಥವಾ ಇಂಡಿಗೋ ಬೆಳೆ ಅಂದ್ರೂ ಅದೇ. ಇಂಡಿಗೋ ಬೆಳೆಯೋದಕ್ಕೂ ಕೂಡ ಅಂದ್ರೆ ಅದೇ. ಇದನ್ನ ಬೆಳಿಲಿಕ್ಕೆ ಒತ್ತಾಯ ಮಾಡ್ತಾ ಇರ್ತಾರೆ. ಇದ್ರ ವಿರುದ್ಧ ಯಾರು ಅಂದ್ರೆ ಗಾಂಧೀಜಿಯವರು ಹೋರಾಟ ಮಾಡ್ತಾರೆ. ಗೊತ್ತಾಯ್ತಲ್ಲ, ಫಸ್ಟ್ ರಾಜಕೀಯ ಚಟುವಟಿಕೆ ಯಾವ್ದು ಅಂದ್ರೆ ಗಾಂಧೀಜಿಯವರು ಚಂಪಾರಣ್ಯ ಸತ್ಯಾಗ್ರಹ. ಅದು ಯಾವಾಗ ಅಂದ್ರೆ 1917 ಯಾರು ಆಹ್ವಾನ ನೀಡಿದ್ರು ಅಂದ್ರೆ ರಾಜ್ಕುಮಾರ್ ಶುಕ್ಲಾ ಅವರು ನೀಡ್ತಾರೆ. ಇದು ಎಲ್ಲಿದೆ ಚಂಪಾರಣ್ಯ ಅಂದ್ರೆ ಬಿಹಾರದಲ್ಲಿದೆ. ಇದು ಚಂಪಾರಣ್ಯ ಸತ್ಯಾಗ್ರಹ ಯಾವುದಕ್ಕೆ ಅಂದ್ರೆ ತಿಂಕತಿಯ ಪದ್ಧತಿ ಅನ್ನೋದ್ರ ವಿರುದ್ಧವಾಗಿ ನಡೆಯುತ್ತದೆ. ಇಲ್ಲಿ ಏನು ತಿಂಕತಿಯ ಪದ್ಧತಿ ಅಂದ್ರೆ ಇಂಡಿಗೋ ಬೆಳೆಯಕ್ಕೆ ಬ್ರಿಟಿಷರು ಏನ್ ಮಾಡ್ತಿರ್ತಾರೆ, ನಮ್ಮ ಭಾರತೀಯರ ಮೇಲೆ ಒತ್ತಾಯವಾಗಿ ಬೆಳಿರಿ ಅಂತ ಹೇಳ್ತಿರ್ತಾರೆ. ಅದರ ವಿರುದ್ಧವಾಗಿ ನಡೆಸಿದ ಸತ್ಯಾಗ್ರಹವೇ ಚಂಪಾರಣ್ಯ ಸತ್ಯಾಗ್ರಹ. ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ನೆಕ್ಸ್ಟ್ ಕ್ವಶನ್. ಭಾರತದ ಪರ್ಯಾಯ ದ್ವೀಪದಲ್ಲಿ ಪಶ್ಚಿಮಕ್ಕೆ ಹರಿಯುವ ಎಲ್ಲಾ ನದಿಗಳಲ್ಲಿ ದೊಡ್ಡ ನದಿ ಯಾವುದು? ಭಾರತ ಇದೆಯಲ್ಲ, ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವ
ನದಿಗಳು ಇದಾವಲ್ಲ, ಅದರಲ್ಲಿ ಅತಿ ದೊಡ್ಡ ನದಿ ಯಾವುದು ಅಂತ ಕೇಳಿದ್ದಾರೆ. ಪಶ್ಚಿಮಕ್ಕೆ ಹರಿಯುವ ನದಿಗಳಲ್ಲಿ ಅತಿ ದೊಡ್ಡ ನದಿ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಯಾವುದು? ತಪತಿನೋ, ಕಾವೇರಿನೋ, ಕೃಷ್ಣನೋ, ನರ್ಮದನೋ ಅಂದ್ರೆ ಆನ್ಸರು ನರ್ಮದಾ ನದಿ. ನರ್ಮದಾ ನದಿ ಏನಂದ್ರೆ ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವ ನದಿಗಳಲ್ಲಿಯೇ ಅತಿ ದೊಡ್ಡ ನದಿ ಯಾವುದು ಅಂದ್ರೆ ಅದು ನರ್ಮದಾ ನದಿ. ನರ್ಮದಾ ನದಿ ಏನಂದ್ರೆ, ನರ್ಮದಾ ನದಿ ಇಲ್ಲಿ ಏನಿದೆ ಅಂದ್ರೆ ಇಲ್ಲಿ ವಿಂಧ್ಯ ಸರಣಿ ಮತ್ತೆ ಇಲ್ಲಿ ಸತ್ಪುರ ಸರಣಿ ಅಂತ ಇದೆ ಮಧ್ಯದಲ್ಲಿ. ಭಾರತದ ಮ್ಯಾಪ್ನ ಮಧ್ಯದಲ್ಲಿ ವಿಂಧ್ಯ ಸರಣಿ ಮತ್ತು ಸಾತ್ಪುರ ಸರಣಿ ಅಂತ ಇದೆ. ವಿಂಧ್ಯ ಸರಣಿ ಮತ್ತು ಸಾತ್ಪುರ ಸರಣಿಗಳು ಅಂತ ಇದಾವೆ. ಇದ್ರ ಮಧ್ಯೆ ಏನಾಗುತ್ತೆ ಅಂದ್ರೆ ನರ್ಮದಾ ನದಿ ಪಶ್ಚಿಮಕ್ಕೆ ಹರಿಯುತ್ತೆ. ಇದ್ರ ಮಧ್ಯೆ ಪಶ್ಚಿಮಕ್ಕೆ ಹರಿಯುತ್ತೆ. ಕ್ವಶನ್ಗಳನ್ನು ಕೇಳಿದಾರೆ ಒಂದ್ಸರಿ. ವಿಂಧ್ಯ ಮತ್ತು ಸಾತ್ಪುರ ಸರಣಿಯ ನಡುವೆ ಹರಿಯುವ ನದಿ ಯಾವುದು ಅಂದ್ರೆ ಅದು ನರ್ಮದಾ ನದಿ. ನರ್ಮದಾ ನದಿ ಯಾವ ದಿಕ್ಕಿಗೆ ಹರಿಯುತ್ತೆ ಅಂದ್ರೆ ಪಶ್ಚಿಮ ದಿಕ್ಕಿಗೆ ಹರಿಯುತ್ತದೆ. ಪಶ್ಚಿಮ ದಿಕ್ಕಿಗೆ ಹರಿಯುವ ಭಾರತದ ಅತಿ ದೊಡ್ಡ ನದಿ ಅಂದ್ರೆ ಯಾವುದು ಅಂದ್ರೆ ಅತಿ ದೊಡ್ಡ ನದಿ ಯಾವುದು ಅಂದ್ರೆ ನರ್ಮದಾ ನದಿ. ಇದು ಎಷ್ಟು ಕಿಲೋಮೀಟರ್ ಭಾರತದಲ್ಲಿ ಹರಿಯುತ್ತೆ ಅಂದ್ರೆ 1312 ಕಿಲೋಮೀಟರ್ ಉದ್ದ ಹರಿಯುತ್ತೆ. ಎಷ್ಟಿದು? 1312 ಕಿಲೋಮೀಟರ್ ಉದ್ದ ಹರಿಯುವ ಭಾರತದ ಪಶ್ಚಿಮಕ್ಕೆ ಹರಿಯುವ ದೊಡ್ಡ ನದಿ. ಅದ್ರ ಜೊತೆಗೆ ಭಾರತದಲ್ಲಿ ಹರಿಯುವ ಉದ್ದ ನದಿಗಳಲ್ಲಿ ಮೂರನೇ ಅತಿ ದೊಡ್ಡ ನದಿ ಯಾವುದು? ಮೂರನೇ ಅತಿ ದೊಡ್ಡ ನದಿ ಯಾವುದು ಅಂದ್ರೆ ನರ್ಮದಾ ನದಿ. ಟೋಟಲ್ ಪಶ್ಚಿಮ ಪೂರ್ವ ಎಲ್ಲ ಸೇರಿ ಮೂರನೇ ಅತಿ ದೊಡ್ಡ ನದಿ ಅಂದ್ರೆ ಯಾವುದು ಅಂದ್ರೆ ಅದು ನರ್ಮದಾ ನದಿ. ಪಶ್ಚಿಮಕ್ಕೆ ಹರಿಯುವ ನದಿಗಳಲ್ಲಿ ಅತಿ ದೊಡ್ಡ ನದಿ ಅಂದ್ರೆ ಅದು ನರ್ಮದಾ ನದಿ. ವಿಂಧ್ಯ ಶ್ರೇಣಿ ಮತ್ತು ಸತ್ಪುರ ಶ್ರೇಣಿಗಳ ನಡುವೆ ಹರಿಯುವ ನದಿ ಯಾವುದು ಅಂದ್ರೆ ಅದು ಕೂಡ ನರ್ಮದಾ ನದಿ. ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಅಂದ್ರೆ ಕೇಳಿದ್ರು, ಡೆಲ್ಟಾವನ್ನು ರಚಿಸದೆ ಹರಿಯುವ ನದಿ ಯಾವುದು ಅಂದ್ರೆ ಅದು ಕೂಡ ನರ್ಮದಾ ನದಿ. ನರ್ಮದಾ ಮತ್ತು ತಪತಿ ಅಥವಾ ತಾಪಿ ನದಿ ಏನಂದ್ರೆ ವಿಂಧ್ಯ ಮತ್ತೆ ಸತ್ಪುರ ಸರಣಿಯ ಸಮಾನಾಂತರವಾಗಿ ಪಶ್ಚಿಮಕ್ಕೆ ಹರಿದು ಏನಾಗುತ್ತೆ ಅಂದ್ರೆ ಅರಬ್ಬಿ ಸಮುದ್ರವನ್ನ ಸೇರ್ತವೆ. ವಿಂಧ್ಯ ರೇಂಜ್ ಇಲ್ಲಿ ಮಧ್ಯದಲ್ಲಿದೆ, ಮತ್ತೆ ಅದರ ಕೆಳಗೆ ಸತ್ಪುರ ಸರಣಿ ಇದೆ. ಅದ್ರ ಮಧ್ಯದಲ್ಲಿ ವಿಂಧ್ಯ ಮತ್ತೆ ಸತ್ಪುರ ಸರಣಿಯ ಮಧ್ಯದಲ್ಲಿ ಏನಾಗುತ್ತೆ ಅಂದ್ರೆ ನರ್ಮದಾ ನದಿ ಹರಿಯುತ್ತದೆ. ಸಾತ್ಪುರ ಶ್ರೇಣಿಯ ಕೆಳಗಡೆ ಏನಂದ್ರೆ ತಪತಿ ಅಥವಾ ತಾಪಿ ನದಿ. ಇವೆಲ್ಲ ಏನ್ ಮಾಡ್ತವೆ ಅಂದ್ರೆ ಪಶ್ಚಿಮಕ್ಕೆ ಹಿಂಗರ್ದು ಇಲ್ಲಿ ಅರಬ್ಬಿ ಸಮುದ್ರವನ್ನ ಸೇರ್ತವೆ. ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಈ ಕ್ವಶನ್ ಏನಂದ್ರೆ ಪಶ್ಚಿಮಕ್ಕೆ ಇರುವ ಅತಿ ದೊಡ್ಡ ನದಿ ನರ್ಮದಾ. ಇದು ಮೂರನೇ ಭಾರತದ ಅತಿ ದೊಡ್ಡ ನದಿ. ಹಾಗಾದ್ರೆ ಭಾರತದ ಅತಿ ದೊಡ್ಡ ನದಿ ಅಥವಾ ಅತಿ ಉದ್ದವಾದ ನದಿ ಯಾವುದು ಅನ್ನೋದನ್ನ ನೀವು ಕಮೆಂಟ್ ಮಾಡಿ. ಎಷ್ಟು ಜನ ಕಮೆಂಟ್ ಮಾಡ್ತೀರಾ ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡೋಣ. ಯಾವ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ 21A ವಿಧಿ ಅಡಿಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮೂಲಭೂತ ಹಕ್ಕನ್ನಾಗಿ ಮಾಡಲಾಗಿದೆ? ಏನಂದ್ರೆ ಕ್ವಶನ್ ಏನ್ ಹೇಳ್ತಿದೆ ಅಂದ್ರೆ ಯಾವ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ 21A ವಿಧಿಯನ್ನು 21A ವಿಧಿಯನ್ನು ಪ್ರಾಥಮಿಕ ಶಿಕ್ಷಣ ಎಂದು ಮೂಲಭೂತ ಹಕ್ಕಲ್ಲಿ ಸೇರಿಸಿದ್ದಾರೆ ಅಂತ ಕೇಳಿದ್ದಾರೆ. ಯಾವ ಸಂವಿಧಾನ ತಿದ್ದುಪಡಿಯಲ್ಲಿ 21A ವಿಧಿ ಯಾವುದು ಫಂಡಮೆಂಟಲ್ ರೈಟ್ಸ್ ಒಳಗೆ ಸೇರ್ಪಡೆಯಾಗಿದೆ. ಆ 21ನೇ ವಿಧಿ ಏನ್ ಹೇಳುತ್ತೆ ಅಂದ್ರೆ ಪ್ರಾಥಮಿಕ ಶಿಕ್ಷಣ ಶಿಕ್ಷಣ ಪಡೆಯೋದು ಕೂಡ ಒಂದು ಫಂಡಮೆಂಟಲ್ ರೈಟ್ಸ್. 21A ವಿಧಿ ಏನ್ ಹೇಳುತ್ತೆ ಅಂದ್ರೆ ಪ್ರಾಥಮಿಕ ಶಿಕ್ಷಣ ಕೂಡ ಪಡೆಯುವುದು ಕೂಡ ಒಂದು ಮೂಲಭೂತ ಹಕ್ಕು ಅನ್ನೋದನ್ನ ಯಾವ ತಿದ್ದುಪಡಿಯಲ್ಲಿ ಭಾರತದ ಸಂವಿಧಾನಕ್ಕೆ ಸೇರ್ಪಡೆ ಮಾಡಿದ್ದಾರೆ ಅಂದ್ರೆ ಅದು ಆನ್ಸರ್ 86ನೇ ಸಂವಿಧಾನಿಕ ತಿದ್ದುಪಡಿ 2002. ನೀಟಾಗಿ ನೆನ್ಪಿಟ್ಕೊಳ್ರಿ. 86ನೇ ಸಂವಿಧಾನಿಕ ತಿದ್ದುಪಡಿ ಎಷ್ಟನೇ ಇಸ್ವಿ ಅಂತ ಕೇಳಿದ್ರೆ ಅದು ಕೂಡ 2002. 86ನೇದು 2002. ಜೊತೆಗೆ 21A ವಿಧಿ ಏನ್ ಹೇಳುತ್ತೆ ಅಂದ್ರೆ ಪ್ರಾಥಮಿಕ ಶಿಕ್ಷಣವನ್ನು ಮೂಲಭೂತ ಹಕ್ಕನ್ನಾಗಿ ಮಾಡಲಾಗಿದೆ, ಸೇರ್ಪಡೆಯಾಗಿದೆ. 21A ವಿಧಿ ಅಂದ್ರೆ ಏನು ಅಂದ್ರೆ 21A ವಿಧಿ ಅಲ್ಲಿ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಪ್ರಾಥಮಿಕ ಶಿಕ್ಷಣ ಕೂಡ ಒಂದು ಫಂಡಮೆಂಟಲ್ ರೈಟ್ಸ್ ಅಂತ ಹೇಳುತ್ತೆ. ಇದು ತಿದ್ದುಪಡಿಯಾಗಿ ಸೇರ್ಪಡೆಯಾಗಿದ್ದು ಯಾವಾಗ ಅಂದ್ರೆ 86ನೇ ಸಂವಿಧಾನಿಕ ತಿದ್ದುಪಡಿ. ಆ 86ನೇ ಸಂವಿಧಾನಿಕ ತಿದ್ದುಪಡಿ ಯಾವಾಗ ಆಯ್ತು ಅಂದ್ರೆ 2002ರಲ್ಲಿ ಆಯ್ತು. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಯಾವ ರೋಗಗಳು ಜಲಮಾಲಿನ್ಯದಿಂದ ಉಂಟಾಗುವುದಿಲ್ಲ? ಕ್ವಶನ್ ಓದುವಾಗ ಒಂದ್ಸರಿ ನೀಟಾಗಿ ನೋಡಿ. ಇಲ್ಲಿ ಉಂಟಾಗುತ್ತದೆ ಅಂತ ಕೊಟ್ಟಿಲ್ಲ, ಉಂಟಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಇದು ನೆಗೆಟಿವ್ ಸ್ಟೇಟ್ಮೆಂಟ್ ಇರೋ ಕ್ವಶನ್ ಆಗಿದೆ. ಇದು ಸೈನ್ಸ್ ರಿಲೇಟೆಡ್ ಕ್ವಶನ್. ನಾನು ಪ್ರೀವಿಯಸ್ ಎಲ್ಲ ಕ್ವಶನ್ಗಳು ಒಂದು ಕಾನ್ಸ್ಟಿಟ್ಯೂಷನ್, ಜಿಯೋಗ್ರಫಿ ಹಾಗೂ ಹಿಸ್ಟ್ರಿ ಇಲ್ಲಿ ನೋಡಿ ಮೆನ್ಷನ್ ಮಾಡಿದ್ದೀನಿ. ಹಿಸ್ಟ್ರಿ ಕ್ವಶನ್, ಮತ್ತೆ ಇದು ಜಿಯೋಗ್ರಫಿ ಕ್ವಶನ್, ಹಾಗೆ
ಇದು ಕಾನ್ಸ್ಟಿಟ್ಯೂಷನ್ ಕ್ವಶನ್, ಹಾಗೆ ಇದು ಸೈನ್ಸ್ ಕ್ವಶನ್. ಇಲ್ಲಿ ಏನಿದೆ ಅಂದ್ರೆ ಈ ಕೆಳಗಿನ ಯಾವ ರೋಗಗಳು ಜಲಮಾಲಿನ್ಯದಿಂದ ಉಂಟಾಗುವುದಿಲ್ಲ, ಅಥವಾ ಈ ಕೆಳಗಿನ ಯಾವ ರೋಗವು ನೀರಿನ ಮಾಲಿನ್ಯದಿಂದ ಉಂಟಾಗುವುದಿಲ್ಲ ಅಂತ ಇಲ್ಲಿ ಕೇಳಿದ್ರೆ ನೀವು ಆನ್ಸರ್ ಯಾವುದು ಅಂತ ನೋಡೋಣ. ಫಸ್ಟ್ ಎ ಆಪ್ಷನ್ ಇದೆ, ಟೈಫಾಯ್ಡ್ ಇದೆ. ಬಿ ಹೆಪಟೈಟಿಸ್ ಬಿ ಇದೆ. ಸಿ ಕಾಲರಾ ಇದೆ. 4 ಕಾಮಾಲೆ ಇದೆ. ಇದಕ್ಕೆ ಆನ್ಸರು ಹೆಪಟೈಟಿಸ್ ಬಿ. ಹೆಪಟೈಟಿಸ್ ಬಿ ಅನ್ನೋದು ಒಂದು ವೈರಸ್ನಿಂದ ಬರುವ ರೋಗ. ಯಾವುದು ಹೆಪಟೈಟಿಸ್ ಬಿ ಅನ್ನೋದು ನಮ್ಗೆ ಏನಕ್ಕೆ ಬರುತ್ತೆ ಅಂದ್ರೆ ವೈರಸ್ನಿಂದ ಬರುತ್ತೆ. ವೈರಸ್ನಿಂದ ಹೆಪಟೈಟಿಸ್ ಬಿ ರೋಗ ಬರುತ್ತೆ. ಆದ್ರೆ ಟೈಫಾಯ್ಡ್ ಆಗಿರ್ಬೋದು, ಕಾಲರಾ ಆಗಿರ್ಬೋದು, ಕಾಮಾಲೆ ಆಗಿರ್ಬೋದು, ಇವೆಲ್ಲ ಜಲಮಾಲಿನ್ಯ ಅಥವಾ ಕಲುಷಿತ ನೀರಿನಿಂದ ಏನಾಗುತ್ತೆ ಅಂದ್ರೆ ನಮ್ಗೆ ಇವು ರೋಗಗಳು ಬರುತ್ತವೆ. ಯಾವುದು ಟೈಫಾಯ್ಡ್, ಕಾಮಾಲೆ, ಕಾಲರಾ ಇವು ಜಲಮಾಲಿನ್ಯದಿಂದ ಅಥವಾ ನೀರಿನ ಮಾಲಿನ್ಯದಿಂದ ಬರುತ್ತವೆ. ಬಿಟ್ರೆ ಹೆಪಟೈಟಿಸ್ ಬಿ ಅನ್ನೋದು ನಮ್ಗೆ ವೈರಸ್ನಿಂದ ಬರೋ ಕಾಯಿಲೆ. ಕನ್ಫರ್ಮ್ ಆಯ್ತು ಅನ್ಕೊಂತೀನಿ ಈ ಕ್ವಶನ್ಸ್ ಕೂಡ. ನೆಕ್ಸ್ಟ್, ಯಾವ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಬೃಹತ್ ಕೈಗಾರಿಕೀಕರಣ ಹಂತವನ್ನು ಪ್ರಾರಂಭಿಸಲಾಯಿತು ಅಂತ ಕೇಳಿದ್ದಾರೆ. ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಬೃಹತ್ ಕೈಗಾರಿಕೆಗಳ ಸ್ಥಾಪನೆ ಆದವು ಅನ್ನೋದನ್ನ ಕೇಳಿದ್ದಾರೆ. ಬೃಹತ್ ಕೈಗಾರಿಕೆಗಳು ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಸ್ಥಾಪನೆ ಆದವು ಅಂದ್ರೆ ಫಸ್ಟ್ ಪಂಚವಾರ್ಷಿಕ ಯೋಜನೆಯೋ, ಎರಡನೇ ಪಂಚವಾರ್ಷಿಕ ಯೋಜನೆಯೋ, ಮೂರನೇ ಪಂಚವಾರ್ಷಿಕ ಯೋಜನೆಯೋ ಅಥವಾ 4ನೇ ಪಂಚವಾರ್ಷಿಕ ಯೋಜನೆಯೋ ಅಂದ್ರೆ ಎರಡನೇ ಪಂಚವಾರ್ಷಿಕ ಯೋಜನೆಯ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಬೃಹತ್ ಕೈಗಾರಿಕೆಗಳು ಏನಾಗುತ್ತೆ ಅಂದ್ರೆ ಸ್ಥಾಪನೆ ಆಗ್ತವೆ. ಅದಕ್ಕೆ ಏನಂತಾರೆ ಅಂದ್ರೆ ಬೃಹತ್ ಕೈಗಾರಿಕೀಕರಣದ ಹಂತ ಪ್ರಾರಂಭ ಯಾವಾಗ ಆಯ್ತು ಅಂದ್ರೆ ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ. ಏನಂದ್ರೆ ಕೈಗಾರಿಕೆಗಳು, ಇಂಡಸ್ಟ್ರಿಗಳೆಲ್ಲ ಸಿಕ್ಕಾಪಟ್ಟೆ ಸ್ಥಾಪನೆ ಆಗ್ತವೆ. ಸ್ಟೀಲ್ ಇಂಡಸ್ಟ್ರಿಗಳು ಸ್ಥಾಪನೆ ಆಗ್ತವೆ. ಸೊ ಇದು ಎರಡನೇ ಪಂಚವಾರ್ಷಿಕ ಯೋಜನೆ ಬೃಹತ್ ಕೈಗಾರಿಕೀಕರಣದ ಒಂದು ಮೈಲಿಗಲ್ಲು ಅಂತ ಕೇಳ್ಬೋದು. ಕ್ವಶನ್ ಕೇಳ್ತಾನೆ, ಬೃಹತ್ ಕೈಗಾರಿಕೀಕರಣದ ಹಂತದ ಪ್ರಾರಂಭ ಯಾವಾಗ ಆಯ್ತು ಅಂದ್ರೆ ಎರಡನೇ ಪಂಚವಾರ್ಷಿಕ ಯೋಜನೆ. ಎರಡನೇ ಪಂಚವಾರ್ಷಿಕ ಯೋಜನೆಯು ಕೈಗಾರಿಕೀಕರಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿತು. ಈ ಯೋಜನೆಯ ಪ್ರಸಿದ್ಧ ಮಹಾಲನೋಬಿಸ್ ಮಾದರಿ ಆಧರಿಸಿದೆ. ಇಲ್ಲಿ ನೋಡಿ, ಮಹಾಲನೋಬಿಸ್ ಮಾದರಿಯನ್ನು ಆಧರಿಸಿದೆ. ಈ ಕ್ವಶನ್ ಕೇಳಿದಾನೆ, ಏನಂತ ಕೇಳಿದಂದ್ರೆ ಮಹಾಲನೋಬಿಸ್ ಮಾದರಿಯ ಪಂಚವಾರ್ಷಿಕ ಯೋಜನೆ ಯಾವುದು ಅಂದ್ರೆ ಎರಡನೇ ಪಂಚವಾರ್ಷಿಕ ಯೋಜನೆ. ಯಾವುದು? ಎರಡನೇ ಪಂಚವಾರ್ಷಿಕ ಯೋಜನೆ. ಎರಡನೇ ಪಂಚವಾರ್ಷಿಕ ಯೋಜನೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿ 4 ಆಪ್ಷನ್ ಕೊಟ್ಟಿರ್ತಾನೆ. ಅದರಲ್ಲಿ ಮಹಾಲನೋಬಿಸ್ ಮಾದರಿ ಅಂತ ಕೂಡ ಒಂದು ಆಪ್ಷನ್ ಹಾಕಿರ್ತಾನೆ. ಈ ಮಹಾಲನೋಬಿಸ್ ಏನಿದೆಯಲ್ಲ, ಈ ಮಾದರಿಯಲ್ಲಿ ಏನಿದೆ ಅಂದ್ರೆ ಹೆಚ್ಚು ಕೈಗಾರಿಕೆಗಳ ಸ್ಥಾಪನೆಗೆ ಆದ್ಯತೆಯನ್ನು ನೀಡಿರುವ ಯೋಜನೆಯಾಗಿದೆ. ನೆಕ್ಸ್ಟ್ ಕ್ವಶನ್, ಕ್ಲೋರೋಫ್ಲೋರೋ ಕಾರ್ಬನ್ಗಳು ಎಲ್ಲಿ ಬಳಸುತ್ತಾರೆ? CFCಗಳು ಗೊತ್ತಿದೆಯಲ್ಲ, ಓಝೋನ್ ಡಿಪ್ಲೇಷನ್, ಓಝೋನ್ ಸವಕಳಿ, ಓಝೋನ್ ಲೇಯರ್ ಇದೆಯಲ್ಲ, ಅದರ ಸವಕಳಿಗೆ ಮೇನ್ ರೀಸನ್ನೇ CFCಗಳು. ಅದು ಕ್ಲೋರೋಫ್ಲೋರೋ ಕಾರ್ಬನ್ಗಳು. ಇದು ಎಕಾಲಜಿ ರಿಲೇಟೆಡ್ ಕ್ವಶನ್ಸ್ ಆಗಿದೆ. ಕ್ಲೋರೋಫ್ಲೋರೋ ಕಾರ್ಬನ್ಗಳು ಎಲ್ಲಿ ಬಳಸ್ತಾರೆ ಅಂತ ಕೇಳಿದ್ದಾರೆ ಕ್ವಶನ್. ಒಂದು ಎ ಆಪ್ಷನ್ ಅಲ್ಲಿ ಶೀತಕಗಳು ಅಥವಾ ರೆಫ್ರಿಜರೇಟರ್ ಅಂತ ಇದೆ. ನೆಕ್ಸ್ಟ್ ಅವಾಹಕಗಳು, ಇನ್ಸುಲೇಟರ್ ಅನ್ನೋದೊಂದಿದೆ. ಡಿ ಆಪ್ಷನ್ ಏರೋಸಾಲ್ ಪ್ರೊಪಲೆಂಟ್ ಅಂತ ಇದೆ. ಸಿ ಆಪ್ಷನ್ ABC ಎಲ್ಲ ಸರಿ ಅಂತ ಇದೆ. ಇದಕ್ಕೆ ಆನ್ಸರು ABC ಎಲ್ಲ ಸರಿ. CFCಗಳನ್ನ ಎಲ್ಲಿ ಬಳಸ್ತೀವಿ ಅಂದ್ರೆ ರೆಫ್ರಿಜರೇಟರ್ಗಳಲ್ಲೂ ಕೂಡ ಬಳಸ್ತಾರೆ, ಇನ್ಸುಲೇಟರ್ ಅಥವಾ ಅವಾಹಕಗಳಲ್ಲಿ ಬಳಸ್ತಾರೆ, ಏರೋಸಾಲ್ ಪ್ರೊಪಲೆಂಟ್ಗಳಲ್ಲಿ ಕೂಡ ಬಳಸ್ತಾರೆ. ಗೊತ್ತಿದೆಯಲ್ಲ CFCಗಳು. CFC ಕ್ಲೋರೋಫ್ಲೋರೋ ಕಾರ್ಬನ್ ಏನಿದು ಅಂದ್ರೆ ಓಝೋನ್ ಡಿಪ್ಲೇಷನ್ಗೆ ಮೇಜರ್ ಕಾರಣನೇ CFC. ಕ್ಲೋರೋಫ್ಲೋರೋ ಕಾರ್ಬನ್ ಅಲ್ಲಿ CFC ಅಲ್ಲಿ ಏನೇನಿರುತ್ತೆ ಅಂದ್ರೆ ಕ್ಲೋರಿನ್ ಇರುತ್ತೆ, ನೆಕ್ಸ್ಟ್ ಫ್ಲೋರಿನ್ ಇರುತ್ತೆ, ನೆಕ್ಸ್ಟ್ ಇಂಗಾಲ ಕಾರ್ಬನ್ ಕೂಡ ಇರುತ್ತೆ. ಒಂದು ಕ್ವಶನ್, ಕೆಲವು ಕ್ವಶನ್ಗಳಲ್ಲಿ ಕೇಳ್ಬೋದು, CFC ಅಲ್ಲಿ ಏನೇನು ಇರುತ್ತೆ ಅಂದ್ರೆ ಒಂದು ಫ್ಲೋರಿನ್ ಮತ್ತೆ ಕಾರ್ಬನ್. ಕ್ಲೋರೋಫ್ಲೋರೋ ಕಾರ್ಬನ್ ಅಂದ್ರೆ ಫ್ಲೋರಿನ್ ಕಾರ್ಬನ್. ಇವು ಏನಂದ್ರೆ ಇದು ವಿಷಕಾರಿ ಅಲ್ಲದ ಅನಿಲ. ಮತ್ತೆ ಇದು ಏನಾಗುತ್ತೆ ಅಂದ್ರೆ ರಾಸಾಯನಿಕವಾಗಿ ದಹಿಸಲಾಗದ ಅನಿಲ. ರಾಸಾಯನಿಕವಾಗಿ ದಹಿಸಲಾಗದ ಅನಿಲ. ಮತ್ತೆ ಇವು ವಿಷಕಾರಿ ಅನಿಲ ಕೂಡ ಅಲ್ಲ. ಬಟ್ ಏನಂದ್ರೆ ಇವು ಓಜೋನ್ ಪದರದ ಸವಕಳಿಗೆ ಮೇಜರ್ ಆಗಿ ಇವರಿಂದಾನೇ ಆಗ್ತಾ ಇರೋದು. ಇದು ಎಲ್ಲೆಲ್ಲಿ ಬಳಸ್ತಾರೆ ಅಂದ್ರೆ ನಮ್ಮ ಈ ಯಾವ್ದಂದ್ರೆ ರೆಫ್ರಿಜರೇಟರ್ಗಳ ಬಳಸ್ತಾರೆ. ನೆಕ್ಸ್ಟ್ ಫೋಮಿಂಗ್ ಕ್ರೀಮ್ಗಳು ನಾವು ಶೇವ್ ಮಾಡೋ ಫೋಮಿಂಗ್ ಕ್ರೀಮ್ ಆಗಿರ್ಬೋದು. ನೆಕ್ಸ್ಟ್ ಏನಂದ್ರೆ ಇದು
ಏರೋಸಾಲ್ ಸ್ಪ್ರೇಗಳು ನೋವು ನಿವಾರಕ ಸ್ಪ್ರೇಗಳು ಹೊಡ್ಕೊಂತೀವಲ್ಲ ಅದರಲ್ಲಿ, ಮತ್ತೆ ಶೀತಕ ಅಂದ್ರೆ ರೆಫ್ರಿಜರೇಟರ್ಗಳಲ್ಲಿ ಕೂಡ ಬಳಸ್ತಾರೆ. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಕ್ವಶನ್, ಯಾವ ಡ್ಯಾಶ್ ಹಬ್ಬವನ್ನು ಅಸ್ಸಾಂನ ಅಹೋಂ ಜನರು ಪ್ರತಿ ವರ್ಷ ಜನವರಿ 31ರಂದು ಅಗಲಿದವರ ನೆನಪಿಗಾಗಿ ಆಚರಿಸುತ್ತಾರೆ? ನಿನ್ನೆ ಒಂದು PSI ಕ್ವಶನ್ ಪೇಪರ್ 402 ನಡೀತು. ಅದರಲ್ಲಿ ಈ ಅಹೋಂ ಸಂತತಿಯ ಸಂಬಂಧಪಟ್ಟ ಒಂದು ಕ್ವಶನ್ ಕೇಳಿದ್ರು. ಅಹೋಂ ಜನ ಎಲ್ಲಿರ್ತಾರೆ ಅಂದ್ರೆ, ಅಸ್ಸಾಮಲ್ಲಿ ಅಹೋಂ ಜನ ಕಂಡು ಬರ್ತಾರೆ. ಎಲ್ಲಿ ಅಂದ್ರೆ ಅಹೋಂ ಸಂತತಿ ಎಲ್ಲಿದೆ ಅಂದ್ರೆ ಅಸ್ಸಾಮಲ್ಲಿ ಇದೆ. ಇದು ಸ್ಟ್ಯಾಟಿಕ್ GK ರಿಲೇಟೆಡ್ ಕ್ವಶನ್. ಸ್ಟ್ಯಾಟಿಕ್ GK ರಿಲೇಟೆಡ್ ಟ್ರೈಬ್ ಮತ್ತೆ ಫೆಸ್ಟಿವಲ್ ರಿಲೇಟೆಡ್ ಒಂದು ಕ್ವಶನ್ ಹಾಕಿದ್ದೀನಿ. ಈ ಅಹೋಂ ಜನ ಎಲ್ಲಿ ಕಂಡು ಬರ್ತಾರೆ ಅಂದ್ರೆ ಅದು ಅಸ್ಸಾಂ. ಕ್ವಶನ್ ಕೇಳಬಹುದು, ಈ ಅಹೋಂ ಸಂತತಿಯು ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತ ಕೊಟ್ಟು ಅಸ್ಸಾಂ, ಅರುಣಾಚಲ ಪ್ರದೇಶ್, ಕರ್ನಾಟಕ ಹೀಗೆ 4 ಆಪ್ಷನ್ ಕೊಟ್ಟಿರ್ಬೋದು. ಅಹೋಂ ಅನ್ನೋದು ಎಲ್ಲಿ ಕಂಡು ಬರುತ್ತದೆ ಅಂದ್ರೆ ಎಲ್ಲಿ ಅಂದ್ರೆ ಅಸ್ಸಾಮಲ್ಲಿ ಇದೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ವರ್ಷ ಏನ್ ಮಾಡ್ತಾರೆ, ಜನವರಿ 31 ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಹಿರಿಯರೆಲ್ಲ ಸತ್ತೋಗಿರ್ತಾರಲ್ಲ ಅವ್ರ ನೆನಪಿಗಾಗಿ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರಂತೆ. ಅಹೋಂ ಸಂತತಿಯ ಟ್ರೈಬ್ ಇರೋರು ಅಸ್ಸಾಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ಜನವರಿ 31ನೇ ತಾರೀಕು ಹಿರಿಯರು ಯಾರ್ಯಾರು ಸತ್ತೋಗಿರ್ತಾರೆ ಅವರ ನೆನಪಿಗೋಸ್ಕರ ಇವ್ರು ಏನ್ ಮಾಡ್ತಾರೆ, ಒಂದು ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಾರೆ. ಆ ಹಬ್ಬದ ಹೆಸರು ಏನು ಅಂತ ಕೇಳಿದ್ದಾರೆ. ಆ ಹಬ್ಬದ ಹೆಸರು ಮೀಡ್ಯಾಮ್ ಮೀಫೈ ಅಂತ. ನೋಡಿಲಿ, ಮೀಡ್ಯಾಮ್ ಮೀಫೈ ಏನಿದು ನೆನ್ಪಿಟ್ಕೊಳ್ರಿ, ಮೀಡ್ಯಾಮ್ ಮೀಫೈ ಅಂತ. ಮೀಡ್ಯಾಮ್ ಮೀಫೈ ಅನ್ನೋದು ಒಂದು ಹಬ್ಬವನ್ನು ಯಾರು ಅಸ್ಸಾಮಲ್ಲಿ ಅಹೋಂ ಸಂತತಿಯವ್ರು ಮಾಡ್ತಾರೆ. ಏನಕ್ಕೆ ಮಾಡ್ತಾರೆ ಅಂದ್ರೆ ಅವ್ರ ಪೂರ್ವಜರ ಅಗಲಿದ ನೆನಪಿಗೋಸ್ಕರ ಜನವರಿ 31ನೇ ತಾರೀಕೊಂದು ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್, ಇದು ಮೆಂಟಲ್ ಅಬಿಲಿಟಿ ಕ್ವಶನ್ಸ್. ಇದರಲ್ಲಿ ಏನಂದ್ರೆ ಒಂದು ಸೀರೀಸ್ ಕೊಟ್ಟಿದ್ದಾರೆ. ಈ ಸರಣಿಯಲ್ಲಿ ತಪ್ಪಾದ ಪದವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. 2, 5, 10, 50, 500, 5000 ಅಂತ ಒಂದು ಸೀರೀಸ್ ಕೊಟ್ಟಿದ್ದಾರೆ. ಇದರಲ್ಲಿ ತಪ್ಪಾಗಿರೋದು ಪದನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಫಸ್ಟ್ ಡಿಜಿಟ್ ನ ಇಂಟು ಮಾಡಿ 3rd ಡಿಜಿಟ್ ಆನ್ಸರ್ ಬರ್ತಿದೆ. ಹಾಗೆ ಈ 2 ಡಿಜಿಟ್ ಇಂಟು ಮಾಡಿದ್ರೆ ಆನ್ಸರು ನೆಕ್ಸ್ಟ್ ಡಿಜಿಟ್ ಆನ್ಸರ್ ಬರ್ತಿದೆ. ಈಗ ಚೆಕ್ ಮಾಡಿ ಹೇಳ್ತೀನಿ ನೋಡಿ. 2 into 5 ಅಂದ್ರೆ ಎಷ್ಟಾಯ್ತಪ್ಪ ಅಂದ್ರೆ 10. 2 into 5 10. 2 into 5 10 ಆಗಿದೆಯಾ? ಅದೇ ರೀತಿ 2 into 5 ಅನ್ನೋದು 10 ಆಯ್ತು, ನೆಕ್ಸ್ಟ್ ಲೆಟರ್ ಆಯ್ತು. ಅದೇ ರೀತಿ 5 into 10 ಎಷ್ಟಾಯ್ತು ಅಂದ್ರೆ 50 ಆಗುತ್ತೆ. 5 into 10 ಎಷ್ಟು 50. ಅದೇ ರೀತಿ ನೆಕ್ಸ್ಟ್ 2 ಡಿಜಿಟ್ ಇವ್ರು ಕ್ಯಾಲ್ಕುಲೇಟ್ ಮಾಡಿದ್ದಾರೆ. 5 into 10 50. 5 into 10 50 ಆಯ್ತು. ಅದೇ ರೀತಿ 10 into 50 ಎಷ್ಟಾಯ್ತು? 500 ಆಯ್ತು. 10 into 50 500. ಅದೇ ರೀತಿ ಏನಾಗಿದೆ ಅಂದ್ರೆ 500 into 50 ನೆಕ್ಸ್ಟ್ 500 ನೆಕ್ಸ್ಟ್ ಡಿಜಿಟ್ 2 500 into 20 ಎಷ್ಟಾಗಬೇಕು ಆಯ್ತು ಅಂದ್ರೆ 500 into 50 ಎಷ್ಟಾಗಬೇಕಿತ್ತು ಅಂದ್ರೆ ಎಷ್ಟು? 5 25 ಅಂದ್ರೆ ಅಲ್ಲಿಗೆ 25,000 ಎಷ್ಟು 25,000 ಆಗ್ಬೇಕಾಗಿತ್ತು. ಇಲ್ಲಿ ಎಷ್ಟಿದೆ? 5,000 ಇದೆ. 5,000 ಇದೆ. ಸೊ 5,000 ಅನ್ನೋದು ರಾಂಗ್ ಆನ್ಸರ್. ನೋಡಿ, ಫಸ್ಟ್ 5 into 10 10. 5 into 10 10. 5 into 2 10. ನೆಕ್ಸ್ಟ್ 2 ಡಿಜಿಟ್ ಯಾವ್ದಿದೆ ಅಂದ್ರೆ 2 into ಇದೆ, ಅದು 5 into 10. ನೆಕ್ಸ್ಟ್ 5 into 10 50. ಫಸ್ಟ್ ನೋಡಿ, ಫಸ್ಟ್ 2 into 5 10. ನೆಕ್ಸ್ಟ್ ಡಿಜಿಟ್ 5 into 10 50. ಅದ್ರ ನೆಕ್ಸ್ಟ್ ಡಿಜಿಟ್ 10 into 50 500. ನೆಕ್ಸ್ಟ್ ಅದ್ರ ನೆಕ್ಸ್ಟ್ ಎರಡು ಡಿಜಿಟ್ 50 into 500. 5 25 3 ಅಲ್ಲಿಗೆ ಎಷ್ಟು? 25,000 ಆಗಬೇಕಾಯ್ತು. ಇಲ್ಲಿ 5,000 ಇದೆ. ಸೊ ರಾಂಗ್ ಆನ್ಸರ್ ಯಾವುದು ಅಂದ್ರೆ 5,000 ಇಸ್ ಎ ರಾಂಗ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ಸ್ ಆಗಿದೆ. ಇಲ್ಲಿ ಏನಂತ ಕೇಳಿದೆ ಅಂದ್ರೆ 2024ರ ಹಾಕಿ ಏಷ್ಯನ್ ಚಾಂಪಿಯನ್ಶಿಪ್ ಟ್ರೋಫಿಯ ಚಾಂಪಿಯನ್ಸ್ ಯಾರು ಅಂತ ಕೇಳಿದ್ದಾರೆ. 2024ರ ಹಾಕಿ ಏಷ್ಯನ್ ಚಾಂಪಿಯನ್ಶಿಪ್, ಇದು ಏಷ್ಯನ್ ಚಾಂಪಿಯನ್ಶಿಪ್ ನ ವಿನ್ನರ್ ಯಾರು ಅಂತ ಕೇಳಿದ್ದಾರೆ.
ಹಾಕಿ 2024 ಏಷಿಯನ್ ಚಾಂಪಿಯನ್ಶಿಪ್ನ ವಿನ್ನರ್ ಯಾರು ಅಂದ್ರೆ ಅದು ಇಂಡಿಯಾ ವಿನ್ನರ್ ಆಗಿದ್ದಾರೆ. ರನ್ನರ್ ಯಾರು ಅಂದ್ರೆ ಅದು ಚೀನಾ ಸೆಕೆಂಡ್ ಪ್ಲೇಸ್ ಬಂದಿದೆ, ಇವರು ರನ್ನರ್ ಆಗಿದ್ದಾರೆ. ಅದೇ ರೀತಿ ಇಂಡಿಯಾದವರು ವಿನ್ನರ್ ಆಗಿದ್ದಾರೆ. ಚೀನಾನ 2-0 ಗೋಲಿಂದ ಸೋಲಿಸಿ ಏನಾಗಿದೆ ಅಂದ್ರೆ ಇಂಡಿಯಾ ವಿನ್ನರ್ ಆಗಿದ್ದಾರೆ. ಇವರು ಚೀನಾದವರು ರನ್ನರ್ ಆಗಿದ್ದಾರೆ. ಗೊತ್ತಾಯ್ತಲ್ಲ, ಹಾಕಿ ಏಷ್ಯನ್ ಚಾಂಪಿಯನ್ಶಿಪ್ ಟ್ರೋಫಿಯ ವಿನ್ನರ್ ಯಾರು ಅಂದ್ರೆ ಇಂಡಿಯಾದವರು, ರನ್ನರ್ ಯಾರು ಅಂದ್ರೆ ಚೀನಾದವರು. ನೆಕ್ಸ್ಟ್ ಹೋಮ್ವರ್ಕ್ ಕ್ವಶನ್ ಒಂದು ಹಾಕಿದ್ದೀನಿ, ಏನಂದ್ರೆ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು? ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಒಂದು ಕ್ವಶನ್ ಕೇಳಿದ್ದೀನಿ. ಇದು ಹೋಮ್ವರ್ಕ್ ಕ್ವಶನ್. ಎಲ್ಲರೂ ದಯವಿಟ್ಟು ಈ ಕ್ವಶನ್ಗೆ ಆನ್ಸರ್ನ ಕಮೆಂಟ್ ನಲ್ಲಿ ಮಾಡಬೇಕು. ಯಾಕಂದ್ರೆ ನೀವು ಕಮೆಂಟ್ ಮಾಡಿದ್ರೆ ಈ ಕ್ವಶನ್ ನಿಮ್ಗೆ ಈಸಿಯಾಗಿ ಮೈಂಡ್ ಅಲ್ಲಿ ನೆನ್ಪುಳಿಯುತ್ತೆ. ಸೊ ಎಕ್ಸಾಮ್ ಅಲ್ಲಿ ಈ ಕ್ವಶನ್ಸ್ ಎಲ್ಲರೂ ಕೇಳಿದ್ರೆ ನೀವು ಈಸಿಯಾಗಿ ಆನ್ಸರ್ ಮಾಡಬಹುದು. ಈ ಕ್ವಶನ್ಸ್ಗೆ ಆಪ್ಷನ್ ಏನೇನಿದೆ? ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನನೋ, ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನನೋ, ಸುಂದರಬನ್ ನ್ಯಾಷನಲ್ ಪಾರ್ಕೋ ಅಥವಾ ಬಂಡೀಪುರ ನ್ಯಾಷನಲ್ ಪಾರ್ಕೋ, ಇವು 4ರಲ್ಲಿ ಯಾವುದು ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಅನ್ನೋದನ್ನ ನೀವು ಕಮೆಂಟ್ ಮೂಲಕ ತೋರಿಸಿ. ಇದುವರೆಗೂ ಕಂಪ್ಲೀಟ್ ನಮ್ಮ ಈ ವಿಡಿಯೋವನ್ನ ನೋಡಿದ ಒಬ್ಬ ಸ್ಪರ್ಧಾರ್ಥಿಗೂ ಪ್ರಗತಿಪಥ ಯೂಟ್ಯೂಬ್ ಚಾನಲ್ ಕಡೆಯಿಂದ ಧನ್ಯವಾದಗಳು. ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ, ಜೊತೆಗೆ ಈ ವಿಡಿಯೋನ ಕಮೆಂಟ್ ಮಾಡಿ, ಜೊತೆಗೆ ಈ ನಮ್ಮ ಪ್ರಗತಿಪಥ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಇದ್ರ ಜೊತೆಗೆ ನಮ್ಮ ಎಲ್ಲಾ ವಿಡಿಯೋಸ್ಗಳನ್ನ ವಾಚ್ ಮಾಡಿ. ಆಮೇಲೆ ಏನ್ ಮಾಡಿ ಅಂದ್ರೆ ನಮ್ಮ ವಿಡಿಯೋಸ್ಗಳನ್ನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ನಿಮ್ಗೆ ಈಗ ಆಗ್ಲೇ ತಿಳಿದಿರುವ ಹಾಗೆ ಪೋಸ್ಟ್ ಎಕ್ಸಾಮ್ ಅನಾಲಿಸಿಸ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಗಿರ್ಬೋದು, NCERT 6 to 12 ಚಾಪ್ಟರ್ ವೈಸ್ MCQ ಕ್ಲಾಸಸ್ ಗಳಾಗಿರ್ಬೋದು, ಮತ್ತೆ ಪ್ರತಿದಿನ ಕ್ವಿಜಸ್ ಗಳನ್ನ ಶಾರ್ಟ್ಸ್ ಮೂಲಕ ಹಾಕೋದಾಗಿರ್ಬೋದು, ಈಗ ಜಾಬ್ ನೋಟಿಫಿಕೇಶನ್ ಏನಾರು ಅಂದ್ರೆ ಗೌರ್ಮೆಂಟ್ ಜಾಬ್ ನೋಟಿಫಿಕೇಶನ್ ರಿಲೇಟೆಡ್ ಅಪ್ಡೇಟ್ಸ್ ಗಳಾಗಿರ್ಬೋದು, ಕ್ವಶನ್ ಪೇಪರ್ಗಳು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ನಾವು ಪ್ರಾರಂಭ ಮಾಡಿದೀವಿ. ನಮ್ದು ಇತ್ತೀಚೆಗೆ ಪ್ರಾರಂಭ ಆದ ಯೂಟ್ಯೂಬ್ ಚಾನಲ್. ದಯವಿಟ್ಟು ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಬೂಸ್ಟ್ ಸಿಗತ್ತೆ. ದಯವಿಟ್ಟು ನೀವು ನಿಮ್ಮ ಪ್ರೋತ್ಸಾಹ ನಮಗೆ ಬೇಕು. ಪ್ಲೀಸ್ ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಮ್ಮ ವಿಡಿಯೋಸ್ಗಳಿಗೆ ಕಮೆಂಟ್ ಮಾಡಿ. ಧನ್ಯವಾದಗಳು.